ಆದ್ರೆ ಅವನು ಬಾಧ್ಯ ಆಗುವುದಿಲ್ಲ. ಬಾಧ್ಯರಲ್ಲಿ ಅಂತರ್ಯಾಮಿಯಾಗಿರ್ತಾನೆ. ನಾವು ಹೊಡೆಸಿಕೊಳ್ಳುವಂತೆ ಬಾಧ್ಯರಾಗುವಂತೆ ಮಾಡ್ತಾನೆ. ತಾನು ಮಾತ್ರ ಅಬಾಧ್ಯನಾಗಿರ್ತಾನೆ. ಹೊಡೆಯುವವರಲ್ಲಿ ತಾನಿರ್ತಾನೆ, ಹೊಡೆದು ಹೊಡಿತಾನೆ. ಹೊಡೆಯೋದೇನು ದೋಷ ಅಲ್ಲ, ಹೊಡೆಸಿಕೊಳ್ಳೋದು ದೋಷ. ಬಾಧ್ಯ ಆಗುವುದಿಲ್ಲ, ಬಾಧ್ಯರನ್ನು ಮಾಡ್ತಾನೆ. ತಾನು ಬಾಧಕ ಆಗಿಯೂ ಆಗ್ತಾನೆ, ಬಾಧಕರಲ್ಲಿ ಅಂತರ್ಯಾಮಿಯಾಗಿಯೂ ಇರ್ತಾನೆ. ಹೀಗ ಭಗವಂತ ಎಲ್ಲರೊಳಗಿದ್ದು ಎಲ್ಲ ಜೀವರನ್ನ ನಿಯಮನ ಮಾಡ್ತಾನೆ. ಈ ಅನುಸಂಧಾನ ಬಂದ್ರೆ ನಿಜವಾಗಿ ಈ ಸರ್ವತ್ರ ಭಗವಂತನ ಚಿಂತನ ಇದು ನಮ್ಮ ಎಲ್ಲ ರೋಗಗಳನ್ನೂ ಪರಿಹಾರ ಮಾಡುತ್ತೆ. ಹೆಚ್ಚು ರೋಗಗಳು ನಮಗೆ ಟೆನ್ಷನ್ನಿಂದ ಬರೋದು. ಶುಗರು, ಬಿಪಿ ಎಲ್ಲದಕ್ಕೂ ಮೂಲ ನಮ್ಮ ಮಾನಸಿಕ ಒತ್ತಡ, ಟೆನ್ಷನ್ನು. ಆ ಟೆನ್ಷನ್ನಿಗೆ ಕಾರಣ ದುರಹಂಕಾರ, ಸ್ವಾತಂತ್ರ್ಯಾಭಿಮಾನ. ನಾನೇ ಸ್ವತಂತ್ರ ಅಂತ ತಿಳಿದು ನನ್ನ ಮನಸ್ಸಿಗೆ ಬಂದಂತೆಯೇ ನಡೆಯಬೇಕು, ನನ್ನ ಇಚ್ಛೆಗೆ ಬಂದಂತೆಯೇ ಎಲ್ಲವೂ ಆಗಬೇಕು ಅಂತನ್ನುವ ಒಂದು ದುರಾಗ್ರಹ ಇದೆಯಲ್ಲ, ಅದೇ ನನ್ನ ಮನಸ್ಸಿಗೆ ಸ್ವಲ್ಪ ವ್ಯತ್ಯಾಸವಾದಾಗ ಟೆನ್ಷನ್ ಆಗತ್ತೆ. ಭಗವಂತನ ಇಚ್ಛೆಯಂತೆ ಎಲ್ಲವೂ ಆಗೋದು. ಅವನು ಸ್ವತಂತ್ರ ಅಂತ ಯಾವಾಗ ತಿಳಿದಿರ್ತಾನೆ ಅವನಿಗೆ ಏನಾದ್ರೂ ಬಹಳ ದುಃಖ ಆಗುವುದಿಲ್ಲ. ಎಲ್ಲಾ ಹೊತ್ತಿಗೂ ಒಂದೇ ತರ ಇರ್ತಾನೆ. ಇಂದ್ರಪ್ರಸ್ಥದೊಳಗೆ ರಾಜ್ಯದೊಳಗೆ ಇದ್ದಾಗ ಹೇಗೆ ಇದ್ರ ಪಾಂಡವರು ಅಷ್ಟೇ ಆನಂದ, ಅಷ್ಟೇ ಸುಖ, ಅಷ್ಟೇ ನೆಮ್ಮದಿಯಿಂದ ವನವಾಸದೊಳಗೂ ಇದ್ರವರು. ಏನು ವ್ಯತ್ಯಾಸ ಆಗಿರಲಿಲ್ಲ ಅವರಿಗೆ. ಎರಡೂ ಕಡೆಗೆ ಸಮಾನವಾಗಿದ್ರು. ಧರ್ಮದ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕಾಗಿ ಯುದ್ಧವಾಡಿ ಕೌರವರನ್ನ ಸೋಲಿಸಿ ಅವರನ್ನ ಸಂಹಾರ ಮಾಡಿ ತಾವ ರಾಜ್ಯವನ್ನ ಪಡೆದರೆ ಹೊರತು ಸುಖಕ್ಕಾಗಿ ಅಲ್ಲ, ಭೋಗಕ್ಕಾಗಿ ಅಲ್ಲ. ಅವರಿಗೆ ಸುಖ, ಅವರಿಗೆ ಆನಂದ, ಅವರಿಗೆ ಸಂತೋಷ ವನವಾಸದೊಳಗೂ ಇತ್ತು. ಏನು ಕಡಿಮೆ ಇರಲಿಲ್ಲ ಅವರಿಗೆ. ಕಾರಣ ಅವರು ಭಗವಂತನ ಚಿಂತನವನ್ನ ಸದಾ ಮಾಡುವವರು. ದೇವರ ಇಚ್ಛೆಯಂತೆ ಎಲ್ಲವೂ ಆಗೋದು ಇದನ್ನ ತಿಳಿದವರು. ಹೀಗಾಗಿ ಅವರಿಗೆ ಯಾವುದೇ ವಿಧವಾದಂತಹ ದುಃಖವಾಗಲಿಲ್ಲ. ಪಾಂಡವಾನಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ಮುಕ್ತರು ಹೇಗೆ ಆನಂದದಿಂದ ಇರ್ತಾರೋ ಹಾಗೆ ಪಾಂಡವರಿದ್ದರಂತೆ. ಕಾರಣ ಸರ್ವಜೀವ ನಿಯಾಮಕನಾದವನು ಭಗವಂತ, ಸರ್ವಪ್ರೇರಕನಾದವನು ಪರಮಾತ್ಮ. ಅವರವರಲ್ಲಿದ್ದು ಆ ರೀತಿಯ ಕಾರ್ಯಗಳನ್ನು ಮಾಡಿಸ್ತಾನೆ. ಅದಕ್ಕೆ ನಾವು ಬೇಸರ ಮಾಡಿಕೊಳ್ಳಬಾರದು ಅಂತ ತಿಳಿದವನು ಎಂದಿಗೂ ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ. ಮಹಾಭಾರತದಲ್ಲಿ ಮೇಲಿಂದ ಮೇಲೆ ಈ ಮಾತನ್ನ ನಾವು ಕಾಣುತ್ತೇವೆ. ಬಲಿಚಕ್ರವರ್ತಿ ಮಹಾಭಾರತದಲ್ಲಿಯೂ ಬರುತ್ತದೆ, ಶ್ರೀಮದ್ ಭಾಗವತದಲ್ಲಿಯೂ ಅಷ್ಟಮಸ್ಕಂಧದಲ್ಲಿ ಈ ಮಾತನ್ನ ಹೇಳ್ತಾನೆ. ಬಲಿಚಕ್ರವರ್ತಿ ಅಸುರ. ಅಸುರನಾದರೂ ಅಸುರನಲ್ಲಿಯೂ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅಸುರನಲ್ಲಿಯೂ ಅಂತರ್ಯಾಮಿಯಾಗಿ ದೇವರಿದ್ದು ಅವನಿಗೆ ಸದ್ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅವನೊಬ್ಬ ಭಗವದ್ಭಕ್ತ. ಬಲಿಚಕ್ರವರ್ತಿ, ಪ್ರಹ್ಲಾದರಾಜರು ಇವರೆಲ್ಲ ಅಸುರ ಯೋನಿಯಲ್ಲಿ ಹುಟ್ಟಿದ್ದಷ್ಟೇ ಹೊರತು ಸ್ವಭಾವ ಮಾತ್ರ ಅಸುರರ ಸ್ವಭಾವವಲ್ಲ, ದೇವಸ್ವಭಾವ ಅವರು. ಹುಟ್ಟಿದ್ದು ಅಸುರ ಯೋನಿಯಲ್ಲಿ, ಆದರೆ ದೇವತೆಗಳ ಸ್ವಭಾವ. ಭಗವಂತನಲ್ಲಿ ಭಕ್ತಿ, ಭಗವಂತನ ಚಿಂತನ, ಸದಾ ಕಾಲದಲ್ಲಿ ಭಗವಂತನ ಸ್ಮರಣೆ. ಹೀಗಾಗಿ ಬಲಿಚಕ್ರವರ್ತಿ ತಾನು ರಾಜ್ಯ ಆಳುವಾಗಲೂ ಅಷ್ಟೇ ಸಮಾಧಾನದಿಂದಿದ್ದ. ವಾಮನ ದೇವರು ಅವನಿಂದ ರಾಜ್ಯವನ್ನು ಕಸಿದುಕೊಂಡಾಗಲೂ ಅಷ್ಟೇ ಸಂತೋಷದಿಂದ ಇದ್ದ. ಅವನಿಗೇನು ದುಃಖ ಆಗಿರಲಿಲ್ಲ. ವಿಂಧ್ಯಾವಲಿ, ಬಲಿಚಕ್ರವರ್ತಿ, ಅವನ ಹೆಂಡತಿ ವಿಂಧ್ಯಾವಲಿ, ಇವರಿಗೆಲ್ಲ ಮನಸ್ಸಿಗೊಂದು ಸಮಾಧಾನ, ಮನಸ್ಸಿಗೊಂದು ನಿಶ್ಚಿಂತತೆ. ಯಾಕೆ ಅಂದ್ರೆ ವಿಶ್ವಂ ಸರ್ವನಿಯಾಮಕ ದೇವರು, ನಮ್ಮೆಲ್ಲರ ಅಂತರ್ಯಾಮಿ ಭಗವಂತ. ನಾವು ದೇವರ ಅಧೀನ, ನಮ್ಮದು ತಂದುಕೊಂಡ ಈ ರಾಜ್ಯ, ಈ ಸಂಪತ್ತು ಇದೆಲ್ಲವೂ ಭಗವದ್ ಅಧೀನವಾದಾಗ ಅದು ಬಂದರೂ ಸರಿ, ಹೋದರೂ ಸರಿ, ನಮ್ಮದಲ್ವೇ ಅಲ್ಲ. ನಾವ್ಯಾಕೆ ಚಿಂತನೆ ಮಾಡಬೇಕು ಅಂತ. ಇಷ್ಟು ದಿವಸ ದೇವರು ನಮ್ಮನ್ನು ರಾಜರನ್ನಾಗಿ ಮಾಡಿ ಕೂಡಿಸಿದ್ದೇ ಒಂದು ದೊಡ್ಡದು. ಅದೇ ನಮ್ಮ ಭಾಗ್ಯ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ಪ್ರಹ್ಲಾದರಾಜರಂತಾರೆ, ಬಲಿಚಕ್ರವರ್ತಿಯ ರಾಜ್ಯವನ್ನ ಕಸಿದುಕೊಂಡ್ರೆ ದೇವರು, ಯಾಕೆ ನನ್ನ ಮೊಮ್ಮಗನ ರಾಜ್ಯವನ್ನ ನೀನು ಕಸಿದುಕೊಂಡಿ ಅಂತ ದೇವರಿಗೆ ಜಗಳ ಆಡ್ಲಿಕ್ಕೆ ಬರೋದಿಲ್ಲ. ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ಇಷ್ಟು ದಿವಸ ಇಂದ್ರ ಪದವಿಯನ್ನ ಕೊಟ್ಟು ಅವನನ್ನ ಮೇಲೆ ಕೂಡಿಸಿದವನು ನೀನೇ, ಈಗ ಇಳಿಸಿದವನು ನೀನೇ. ದೊಡ್ಡ ಅನುಗ್ರಹ ಮಾಡಿದೆ ನಮ್ಮ ಮೊಮ್ಮಗನ ಮೇಲೆ. ಆ ಒಂದು ಪದವಿಯಲ್ಲಿ ಕುಳಿತು ಅಹಂಕಾರದಲ್ಲಿ ಏನಾದರೂ
ತಪ್ಪು ಮಾಡುವ ಪ್ರಸಂಗ ಇತ್ತೋ ಏನೋ, ನಿನ್ನ ವಿಸ್ಮರಣೆಯಾಗುವ ಪ್ರಸಂಗ ಇತ್ತೋ ಏನೋ. ಬಡತನ ಬರುವುದೇ ಭಾಗ್ಯ, ಬಡತನ ಬರಲು ಅದೇ ಭಗವದ್ ಭಜನೆ ಯೋಗ ಅಂತಾರೆ ವಿಜಯದಾಸರು. ಆ ಪದವಿಯಿಂದ ಕೆಳಗಿಳಿಸಿದಿ. ನನ್ನ ಸಾಮರ್ಥ್ಯದಿಂದ ಪದವಿ ಸಿಕ್ಕಿದ್ದಲ್ಲ, ದೇವರ ಅನುಗ್ರಹದಿಂದ ಸಿಕ್ಕಿತ್ತು. ನಾನು ಸ್ವತಂತ್ರನಾಗಿದ್ರೆ ಹೀಗೇ ಪದವಿಯ ಮೇಲೆ ಉಳಿಯಬೇಕಾಗಿತ್ತು. ಅದು ಉಳಿಯದೇ ಇರುವಂತೆ ದೇವರು ಮಾಡಿದನಲ್ಲ. ಹಾಗಾದ್ರೆ ಅವನು ಸ್ವತಂತ್ರ, ನಾವಲ್ಲ ಅನ್ನುವ ಎಚ್ಚರ ಬರುವಂತೆ ನನ್ನ ಮೊಮ್ಮಗನಿಗೆ ಮಾಡಿದಿ. ಇದೇ ದೊಡ್ಡ ಅನುಗ್ರಹ ನೀನು ಮಾಡಿದ್ದು ಅಂತ ಪ್ರಹ್ಲಾದರಾಜರು ಕೇಳ್ತಾರೆ ಭಗವಂತನಿಗೆ. ಅವರಿಗೇನ್ ಟೆನ್ಷನ್ನೇ ಆಗ್ಲಿಲ್ಲ. ಏನದು, ಏನ್ ಸಣ್ಣದೆ ಪುಟ್ಟದೆ, 3 ಲೋಕಗಳ ಒಡೆತನ, ಇಂದ್ರ ಪದವಿ, ಎಂಥ ದೊಡ್ಡ ರಾಜ್ಯ, ಏನ್ ಸಂಪತ್ತು, ಏನ್ ಅಧಿಕಾರ. ಅಂತಹ ಅಧಿಕಾರ ಹೋದರೆ ನಗತಾ ಇದ್ದಾರೆ. ಬಲಿಚಕ್ರವರ್ತಿ, ವಿಂಧ್ಯಾವಳಿ, ಅವನ ಅಜ್ಜ ಪ್ರಹ್ಲಾದರಾಜ, ಉಳಿದ ಅಸುರರೆಲ್ಲ ಕಸಿಬಿಸಿ ಒದ್ದಾಡುತ್ತಾರೆ, ಯುದ್ಧಕ್ಕೆ ಬರ್ತಾರೆ, ಹಾಹಾಕಾರ ಮಾಡುತ್ತಾರೆ, ದೇವರ ಮೇಲೆ ದಂಡೆತ್ತಿ ಬಂದಿದ್ದಾರೆ, ಏನೇನೋ ಮಾಡಿದ್ದಾರೆ, ಸೋತು ಹೋಗಿದ್ದಾರೆ, ಮಣ್ಣು ಮುಕ್ಕಿದ್ದಾರೆ, ಹಾಳಾಗಿ ಹೋಗಿದ್ದಾರೆ. ಆದರೆ ನಿಜವಾಗಿ ರಾಜ್ಯವನ್ನ ಕಳೆದುಕೊಂಡ ಬಲಿ, ಮಹಾರಾಣಿಯಾದ ವಿಂಧ್ಯಾವಳಿ ಆನಂದದಿಂದ ಇದ್ದಾರೆ. ಅವರಿಗೇನು ದುಃಖ ಇಲ್ಲ. ಹೀಗಾಗಿ ಅವನು ಚಿರಂಜೀವಿಯಾಗಿದ್ದಾನೆ. ಯಾಕಂದ್ರೆ ಟೆನ್ಷನ್ನೇ ಇಲ್ಲ ಅವನಿಗೆ. ಬಲಿಗೆ ಚಿರಂಜೀವಿಗಳ ಬಗ್ಗೆ ಅವನು ಒಬ್ಬ ಇದ್ದಾನೆ. ಅಶ್ವತ್ಥಾಮ, ಬಲಿಹಿ, ವ್ಯಾಸಃ, ಹನುಮಾಶ್ಚ, ವಿಭೀಷಣ, ಕೃಪಃ, ಪರಶುರಾಮಶ್ಚ. ಪರಶುರಾಮ ದೇವರು, ವೇದವ್ಯಾಸ ದೇವರು ಬಿಟ್ಬಿಡಿ, ಸಾಕ್ಷಾತ್ ಭಗವಂತ ಹನುಮಂತ ದೇವರು ಜೀವೋತ್ತಮರು. ಯಾಕೆ ಬಲಿ ಚಿರಂಜೀವಿಯಾದ? ದೀರ್ಘ ಆಯುಷ್ಯ ಯಾಕೆ? ದೇವರಲ್ಲಿ ವಿಶ್ವಾಸ ಇದೆ, ಶ್ರದ್ಧೆ ಇದೆ, ಪೂರ್ಣ ನಂಬಿಕೆ ಇದೆ, ಭಕ್ತಿ ಇದೆ, ನನ್ನದೇನಿಲ್ಲ ಅಂತ ತಿಳಿದಿದ್ದಾನೆ. ಹೀಗಾಗಿ ಅವನಿಗೆ ಟೆನ್ಷನ್ನೇ ಇಲ್ಲ. ಟೆನ್ಷನ್ನೇ ಇಲ್ಲ ಅಂದ್ರೆ ರೋಗ ಅಲ್ಲಿ. ದೀರ್ಘ ಆಯುಷ್ಯ ಇನ್ನೂ ಇದ್ದಾನೆ ಬಲಿ. ನಾವೆಲ್ಲ ಬಲಿಗೆ ಬೀಳ್ತೇವೆ ಬೇಗ ಬೇಗ. ಆದ್ರೆ ಅವನು ಮಾತ್ರ ಹೆಸರು ಬಲಿ ಅಂತ ಇಟ್ಟುಕೊಂಡಿದ್ದಾನೆ. ಇನ್ನೂ ಮೃತ್ಯುವಿನ ಬಲಿಗೆ ಅವನು ಬಿದ್ದಿಲ್ಲ. ದೀರ್ಘ ಆಯುಷ್ಯ ಅವನಿಗಿದೆ. ಚಿರಂಜೀವಿಯಾಗಿದ್ದ. ಯಾಕೆ? ವಿಶ್ವಾಸ, ದೇವರಲ್ಲಿ ಶ್ರದ್ಧೆ. ದೇವರ ಅಧೀನ ನಮ್ಮದೇನಲ್ಲ ಅಂತನ್ನುವಂತಹ ಒಂದು ದೃಢವಾದ ವಿಶ್ವಾಸ. ವಿಂಧ್ಯಾವಳಿ ಅಂತಾಳೆ ಪರಮಾತ್ಮನಿಗೆ. ವಿಂಧ್ಯಾವಳಿ ಕಣ್ಣೀರಿಡ್ತಾಳೆ. ಕಣ್ಣೀರಿಟ್ರೆ ಎಲ್ಲರೂ ತಿಳಿದಿದ್ದೇನು? ಗಂಡನ ರಾಜ್ಯ ಹೋಯಿತು, ಅದಕ್ಕಾಗಿ ಕಣ್ಣೀರಿಟ್ಲೋ ಏನೋ. ಅಥವಾ ಗಂಡನಿಗೆ ಪ್ರತಿಜ್ಞೆ ಮಾಡಿದಂತೆ 3 ಕೊಡ್ತೇನೆ ಅಂತ ಹೇಳಿದ್ದ, 3 ಪಾದ, 2 ಪಾದ ಕೊಡ್ಲಿಕ್ಕಾಯ್ತು, 3ನೇ ಪಾದ ಇಡ್ಲಿಕ್ಕೆ ಜಾಗನೇ ಇರಲಿಲ್ಲ. ದೇವರು ಕಟ್ಟಿ ಹಾಕಿ ಬಿಡ್ತಾನೆ ಬಲಿರಾಜನನ್ನ ವರುಣ ಪಾಶದಿಂದ. ಗರುಡನಿಗೆ ಹೇಳಿ ಕಟ್ಟಿಸಿದ. ಹಾಗಾದ್ರೆ ಗಂಡನನ್ನು ಕಟ್ಟಿ ಹಾಕಿದ್ದಕ್ಕೆ ದುಃಖವೋ, ರಾಜ್ಯ ಹೋದದ್ದಕ್ಕೆ ದುಃಖವೋ, ಯಾವುದಕ್ಕೆ ದುಃಖ ಕೇಳಿದ್ರೆ ಏನ್ ಹೇಳಬೇಕವಳು? ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂ ತೇ ಸ್ವಾಮ್ಯಂತು ತತ್ರ ಕುಧಿಯೋ ಪರಗೀಶ ಕುರ್ಯು ಕರ್ತುಃ ಪ್ರಭೋಸ್ತವ ಕಿಮಸ್ಯತ ಆವಹಂತಿ ತ್ಯಕ್ತಃ ಕ್ರಿಯಸ್ತ್ವದವರೋಪಿತ ಕರ್ತೃಭಾವಾಹ. ಆಶ್ಚರ್ಯವಾಯಿತು ಜನರಿಗೆಲ್ಲ ಅವಳ ಮಾತು ಕೇಳಿ. ರಾಜ್ಯ ಹೋದದ್ದಕ್ಕೆ ನನಗೆ ದುಃಖ ಇಲ್ಲ, ನನ್ನ ರಾಣಿಯ ಪಟ್ಟ ಹೋಯಿತು, ಪಟ್ಟ ಮಹಾದೇವಿಯಾಗಿ ಮೆರೆದಿದ್ದೆ, ಆ ಪದವಿ ಹೋಯಿತು ಅಂತ ದುಃಖ ಇಲ್ಲ. ಯಾವುದಕ್ಕೆ ದುಃಖ ಹಾಗಾದರೆ? ಯಾವುದಕ್ಕೂ ಅಲ್ಲ. ನಿನ್ನದೇ ವಿಹಾರಕ್ಕಾಗಿ ನಿನ್ನ ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡಿದ ಈ ಬ್ರಹ್ಮಾಂಡ, ಈ ಭುವನ, 14 ಲೋಕಗಳು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ನಿನ್ನ ಇಚ್ಛೆಯಿಂದ, ನಿನ್ನ ಸಂಕಲ್ಪದಿಂದ, ನಿನ್ನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದ ವಿಹಾರಕ್ಕಾಗಿ ಮಾಡಿಕೊಂಡ ವಿಹಾರ ಭೂಮಿ, ರಂಗಭೂಮಿ, ರಂಗಮಂಚ, ಇದು ನಿನ್ನ ಕ್ರೀಡಾಸ್ಥಾನ, ವಿಹಾರ ಸ್ಥಾನ. ಅನಾದಿ ಅನಂತ ಕಾಲದಲ್ಲಿ ಇಂತಹ ಅನಂತಾನಂತ ಬ್ರಹ್ಮಾಂಡಗಳ ಸೃಷ್ಟಿಯನ್ನ ಮಾಡಿ ಚಂಡಾಡಿದಂತೆ ಆಡುವಂತಹ ವ್ಯಕ್ತಿ ನೀನು. ನಿನ್ನಂತಹ ಸರ್ವಾಧಿಪತಿಗೆ, ಸ್ವಾಮಿಗೆ, ಸ್ವತಂತ್ರನಿಗೆ ನಾನು ಜಗತ್ತನ್ನ ದಾನ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ನನ್ನ ಗಂಡ ದಾನ ಕೊಡ್ತಾನಲ್ಲ, ಇವನ ಹಣೆ ಬರ ಹಾಕಿ ಏನ್ ಹೇಳಬೇಕಿನ್ನ, ಅದಕ್ಕೆ ದುಃಖವಾಗಿದೆ ಅಂತ. ಇನ್ನೊಬ್ಬರ ಮನೆಗೆ ಹೋಗಿ ಅವನ ಮನೆಯಲ್ಲಿರುವಂತಹ ತಿಜೋರಿಯನ್ನ ಮುಟ್ಟಿ, ನಿಮ್ಮ ಸದ್ಗುಣಗಳನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು, ನಿಮ್ಮಂಥ ವಿದ್ವಾಂಸರು ನಮಗೆ ಎಲ್ಲಿಯೂ ಸಿಗೋದಿಲ್ಲ, ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಅವನು ತಿಜೋರಿ ಮುಟ್ಟಿ ಕೃಷ್ಣಾರ್ಪಣ ಹೇಳಿ ಬಂದ್ರೆ ಏನ್ ಹೇಳಬೇಕಿನ್ನು? ಸಂತೋಷ ಪಡ್ತಾರೇನು ಯಾರು? ಬಹಳ ಸಂತೋಷ ಆಯ್ತಪ್ಪ, ಇನ್ನೊಮ್ಮೆ ಮನೆಗೆ ಕಾಲಿಡಬೇಡಿ ಅಂತಾರ ಅಷ್ಟೇ. ಬಂದು ಊಟ ಮಾಡಿಕೊಂಡು ಹೋಗಬಹುದೇ ಹೊರತು ಅವನ ಕಾರು, ಅವನ ತಿಜೋರಿ, ಅವನ ಮನೆಯಲ್ಲಿರೋ ಬೆಳ್ಳಿ ಬಂಗಾರ ಎಲ್ಲ ಮುಟ್ಟಿ ಕೃಷ್ಣಾರ್ಪಣೆ ಹೇಳ್ತಾ ಹೋದ್ರೆ, ಕೃಷ್ಣಾರ್ಪಣೆ ಹೇಳಬೇಕಾದ್ರೆ ನಿಮ್ಮದು ಅಂತ ಆದ್ರೆ ಹೇಳಬೇಕು ತಾನೆ. ನನ್ನದು ಅಂತ ತಿಳಿದು ದಾನ ಕೊಡ್ತಾ ಇದ್ದಾನಲ್ಲ,
ತ್ಯಕ್ತ ಕ್ರಿಯ, ನಾಚಿಕೆ ಇಲ್ಲ ಇವರಿಗೆ ಅಂತಾರೆ. ತ್ವದವರೋಪಿತ ಕರ್ತೃಭಾವ, ಹೆಜ್ಜೆ ಹೆಜ್ಜೆಗೆ ದುಃಖ ದುಮ್ಮಾನ ಸಮಸ್ಯೆ ಕಷ್ಟಗಳು